ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಇವತ್ತು ಕುಂಭಮೇಳಕ್ಕೆ ತೆರೆ ಬೀಳ್ತಾ ಇದೆ. 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಹಾಕುಂಭಮೇಳ ಇಡೀ ಜಗತ್ತಿನ ಗಮನವನ್ನೇ ಸೆಳೆದಿದೆ. ಇದು ನಿಜ ಆಧ್ಯಾತ್ಮಿಕವಾಗಿ ಬಹಳ ಪ್ರಧಾನವಾದಂತಹ ಐತಿಹಾಸಿಕ ಘಟನೆಯಾಗಿದೆ. ಜೊತೆಗೆ ಇದು ಕೇವಲ ಆಧ್ಯಾತ್ಮಿಕ ಅನುಭವಕ್ಕೆ ಮಾತ್ರ ಸೀಮಿತವಾಗಿರದೆ ಇದು ಇಡೀ ಉತ್ತರ ಪ್ರದೇಶದ ಆರ್ಥಿಕತೆಗೆ ಬಲ ತುಂಬಿದ ಮಹತ್ವದ ಐತಿಹಾಸಿಕ ಘಟನೆಯಾಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಆರ್ಥಿಕತೆಗೆ ಶಕ್ತಿಯನ್ನು ಕೊಟ್ಟಂತಹ ಮಹತ್ವವಾದಂತಹ ಘಟನೆಯಾಗಿ ಇತಿಹಾಸದ ಪುಟಗಳಲ್ಲಿ ಇವತ್ತು ಕುಂಭಮೇಳ ದಾಖಲಾಗ್ತಾ ಇದೆ. ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿದೆ, ಕುಂಭಮೇಳಕ್ಕೆ ಹೋಗುವಂತಹ ಪ್ರತಿಯೊಬ್ಬ ಭಕ್ತಾದಿಯ ಮನಸ್ಸಿನಲ್ಲೂ ಕೂಡ ಆ ಒಂದು ಪರಮೇಶ್ವರನ ಅಥವಾ ಒಂದು ಮೋಕ್ಷದ ಒಂದು ಪರಿಕಲ್ಪನೆ ಇದೆ. ನಮ್ಮ ದೇಶ ಹಿಂದಿನಿಂದಲೇ ಆಧ್ಯಾತ್ಮಿಕವಾಗಿ ನಡೆದು ಬಂದಂತಹ ದೇಶ, ಆಧ್ಯಾತ್ಮಿಕವಾಗಿ ಬಹಳ ಮಹತ್ವವಾದಂತಹ ಘಟನೆ ಇದು. ಆದರೆ ಜೊತೆಗೆ ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ, ನಾನು ಈಗಾಗಲೇ ಹೇಳಿದಾಗೆ ನಮ್ಮ ದೇಶದ ಆರ್ಥಿಕತೆಗೆ ಕೂಡ ಈ ಮಹಾಕುಂಭಮೇಳ ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟಿದೆ ಅನ್ನುವಂಥದ್ದು. ಹಾಗಾಗಿ ಈ ಕುಂಭಮೇಳದಲ್ಲಿ ಯಾವ ರೀತಿ ಇಕಾನಮಿಕ್ ಡೆವಲಪ್ಮೆಂಟ್ಗೆ, ಅಂದರೆ ನಮ್ಮ ದೇಶದ ಆರ್ಥಿಕತೆಗೆ ಈ ಮಹಾಕುಂಭಮೇಳದಿಂದ ಸಹಕಾರ ಆಗಿದೆ, ಅಲ್ಲಿ ಯಾವ ರೀತಿಯ ಆರ್ಥಿಕ ಚಟುವಟಿಕೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿಯನ್ನು ನಮಗೆ ಇವತ್ತು ಹಂಚಿಕೊಳ್ಳಲಿಕ್ಕೆ ಸ್ವತಃ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಮತ್ತು ಅಲ್ಲಿನ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿ ಬಂದಂತಹ ಆಶೀಶ್ ಸಾರಡ್ಕಾ ಅವರು ನಮ್ಮ ಜೊತೆ ಇದ್ದಾರೆ. ಆಶೀಶ್ ಸಾರಡ್ಕಾ ಅವರು ಕನ್ನಡದಲ್ಲಿ, ಅವರು ಮೂಲತಃ ಟೆಕ್ಕಿ ಆಗಿದ್ರು ಕೂಡ ಕನ್ನಡದಲ್ಲಿ ಹಣಕಾಸು ವಿಚಾರಗಳ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸುವಂಥ ಅನೇಕ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ದೊಡ್ಡ ಮಟ್ಟಿನ ಒಂದು ಸಾಮಾಜಿಕ ಜಾಗೃತಿಯನ್ನು ಮುಖ್ಯವಾಗಿ ಹಣಕಾಸು ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಶೀಶ್ ಸಾರಡ್ಕವನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಆಶೀಶ್ ಸಾರಡ್ಕ ಅವರೇ. ಅಂದ ಹಾಗೆ ನೀವು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಣಕಾಸು ಸಾಕ್ಷರತೆಗೆ ಸಂಬಂಧಪಟ್ಟ ಬಹಳ ಕನ್ನಡದಲ್ಲಿ ಬಹಳ ಸರಳವಾಗಿ ನಮ್ಮ ಸಾಕಷ್ಟು ಲಕ್ಷಾಂತರ ಮಂದಿಗೆ ಅರಿವನ್ನು ಮೂಡಿಸ್ತಾ ಇದ್ದೀರಿ. ಜೊತೆಗೆ ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳದ ಸ್ವತಃ ಪಾಲ್ಗೊಂಡು ಅಲ್ಲಿನ ಒಂದು ಆಧ್ಯಾತ್ಮಿಕ ಪರಿಸ್ಥಿತಿ ಇರ್ಬೋದು, ಜೊತೆಗೆ ಅಲ್ಲಿನ ಆರ್ಥಿಕ ಚಟುವಟಿಕೆಗಳು ಕೂಡ ಸ್ವತಃ ಕಂಡು ಬಂದಿದ್ದೀರಿ. ಸೊ ನಿಮ್ಮ ಒಂದು ಅನುಭವ ಹೇಗಿತ್ತು ಮತ್ತು ನೀವು ಕಂಡು ಬಂದಂತಹ ಒಂದು ನಿಮ್ಮ ಒಂದು ಒಳನೋಟ ಏನಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಖಂಡಿತ. ಮುಖ್ಯವಾಗಿ ನಾನು ಕೂಡ ಕುಂಭಮೇಳಕ್ಕೆ ಹೋಗಿದ್ದು ಅದೇ ಪರಮೇಶ್ವರನ ಹುಡುಕಾಟದಲ್ಲಿ, ಮೋಕ್ಷದ ಹುಡುಕಾಟದಲ್ಲಿ. ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಮುಳುಗು ಹಾಕಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳೋದು ಪ್ರಾಯಶಃ ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲಿರುವಂತಹ ಭಾವನೆ. ಹೀಗೆ ಹೋದಂತಹ ನನಗೆ ನನ್ನ ಹಿನ್ನೆಲೆ ಫೈನಾನ್ಸ್ ಬಗ್ಗೆ ಮಾತಾಡೋದಿರಬಹುದು, ಅಥವಾ ಆರ್ಥಿಕತೆಯ ಬೇರೆ ಬೇರೆ ಆಯಾಮಗಳ ಬಗ್ಗೆ ಯೋಚನೆ ಮಾಡೋದಿರಬಹುದು, ಅದರ ಬಗ್ಗೆ ಸಂಶೋಧನೆ ಮಾಡೋದಿರಬಹುದು. ಈ ಕಾರಣದಿಂದಾಗಿ ಅಲ್ಲಿ ನಾನು ಹೋಗಿರುವಂತಹ ಕೆಲಸ ಒಂದಾಗಿದ್ರೂ ಕೂಡ ಅಲ್ಲಿ ನಡೀತಾ ಇರುವಂತಹ ಆರ್ಥಿಕ ಚಟುವಟಿಕೆಗಳು, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಉತ್ತರ ಪ್ರದೇಶದಲ್ಲಿ ಸೆಟಪ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅಥವಾ ಅಲ್ಲಿನ ಜನರು ಬಿಸ್ನೆಸ್ ಮಾಡ್ತಾ ಇರುವಂತಹ ರೀತಿ ಇರಬಹುದು, ಈ ಒಂದು ಧಾರ್ಮಿಕ ಆಚರಣೆಯಿಂದ ಅಲ್ಲಿ ಜನರೇಟ್ ಆಗ್ತಾ ಇರುವಂತಹ ರೆವೆನ್ಯೂ ಇರಬಹುದು, ಇದೆಲ್ಲವನ್ನು ಕೂಡ ನೋಡಬೇಕು ಅನ್ನುವಂತಹ ಮನಸ್ಥಿತಿಯೂ ಕೂಡ ಇದ್ದ ಕಾರಣ ಅಲ್ಲಿ ಹೋದೆ. ನಾನು ಅಲ್ಲಿ ನೋಡಿದಂತಹ ಒಂದಿಷ್ಟು ಘಟನೆಗಳು, ಹೀಗೂ ಕೂಡ ಜನರು ರೆವೆನ್ಯೂ ಜನರೇಟ್ ಮಾಡುವಂತಹ ಆಲೋಚನೆಯನ್ನು ಮಾಡ್ತಿದ್ದಾರೆ, ಇಲ್ಲಿಂದ ಜನರೇಟ್ ಆಗ್ತಾ ಇರುವಂತಹ ಇನ್ಕಮ್ ಇಷ್ಟಿರಬಹುದು ಅಂತ ಹೇಳುವಂತಹ ಒಂದು ವಿಚಾರವನ್ನು ಅರಿತುಕೊಳ್ಳೋದಕ್ಕೆ ಸಹಾಯ ಮಾಡ್ತು. ಓಕೆ, ನೀವು 3 ಲಕ್ಷ ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗ್ತಿದೆ ಈ ಒಂದು ಓವರ್ ಆಲ್ 45 ದಿನದ ಅವಧಿಯಲ್ಲಿ ಅಂತ ಹೇಳುವಂತಹ ಮಾತನ್ನು ಹೇಳಿದ್ರಿ. ಇದನ್ನು ನೋಡಿದಾಗ ಪ್ಲಸ್ ಅಲ್ಲಿನ ಜನರು ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿದಾಗ ಈ ನಂಬರ್ಸ್ ನಾವು ಯೋಚನೆ ಮಾಡೋದಕ್ಕಿಂತ ಇನ್ನೂ ಹೆಚ್ಚಾಗಿ ಬರಬಹುದು ಅಂತ ಅನಿಸುವಂತಹ ಅನಿಸಿಕೆ ನನ್ನದು. ಕರೆಕ್ಟ್. ನಾನು ನೋಡಿರುವಂತಹ ಕೆಲವೊಂದು ವಿಷಯಗಳು ಅದನ್ನ ನನಗೆ ಹೇಳ್ತಾ ಇದ್ದಾವೆ. ಖಂಡಿತ. ಹಾಗೆ ಸೊ ನೀವು ಅಲ್ಲಿ ಹೋದಾಗ ಪ್ರಯಾಗ್ರಾಜ್ನಲ್ಲಿ ನಿಮಗೆ ಒಂದು ಕಂಡು ಬಂದಂತಹ ಒಂದು ಆರ್ಥಿಕ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇತ್ತು, ಮತ್ತು ಅಲ್ಲಿನ ಒಂದು ಜನಸಾಮಾನ್ಯರಿಗಿರ್ಬೋದು, ವರ್ತಕರಿಗಿರ್ಬೋದು, ಅಥವಾ ಬೇರೆ ರಾಜ್ಯಗಳಿಂದ ಅಲ್ಲಿ ಬಂದು ಬಿಸ್ನೆಸ್ ಮಾಡಿದವರಿಗಿರ್ಬೋದು, ಟ್ರಾವೆಲ್ ಸಂಸ್ಥೆಗಳಿಗಿರ್ಬೋದು, ಹೀಗೆ ಬೇರೆ ಬೇರೆ ಆಯಾಮಗಳ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ ಅಂತ?
ನಾವೀಗ ಬೆಂಗಳೂರಿಂದ ನಮ್ಮ ಜರ್ನಿಯನ್ನು ಶುರು ಮಾಡಿದ್ರೆ ಪ್ರಯಾಗ್ರಾಜಕ್ಕೆ ಹೋಗೋದು, ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಹೇಗೆ ಒಂದಕ್ಕೊಂದು ಕೊಂಡಿಯಾಗಿಕೊಂಡು ಹೋಗಿದ್ದಾವೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನೀವೀಗ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಅಥವಾ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮಗಿರುವಂತಹದ್ದು ಎರಡೇ ದಾರಿ. ಒಂದು ವಿಮಾನಗಳ ಮೂಲಕ ಹೋಗ್ಬೇಕು, ಇಲ್ಲದಿದ್ರೆ ನೆಲ ಮಾರ್ಗದಲ್ಲಿ ಹೋಗ್ಬೇಕು. ಅಂದ್ರೆ ಈಗ ನೆಲ ಮಾರ್ಗದಿಂದ ನೀವು ಹೋಗ್ತೀರಿ ಅಂತಂದ್ರೆ ನಿಮ್ಮ ವಾಹನಗಳಲ್ಲಿ ಹೋಗ್ಬಹುದು ಅಥವಾ ಟ್ರೈನ್ಗಳ ಮೂಲಕ ಹೋಗ್ಬಹುದು. ಟ್ರೈನ್ನಲ್ಲಿ ಮತ್ತು ಡ್ರೈವ್ ಮಾಡಿಕೊಂಡು ಹೋದಂತಹ ಎಕ್ಸ್ಪೀರಿಯನ್ಸ್ ನನಗಿಲ್ಲದೆ ಇರೋ ಕಾರಣ, ನನ್ನ ಹಾಗೆಯೇ ತುಂಬ ಜನ ಬೇರೆಯವರು ವಿಮಾನಗಳಲ್ಲಿ ಹೋಗಿರುವ ಕಾರಣ ನನ್ನ ಆ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತೀನಿ. ನೀವು 1-2 ವರ್ಷದ ಮುಂಚೆ ಉತ್ತರ ಪ್ರದೇಶದಲ್ಲಿ ಇರುವಂತಹ ಏರ್ಪೋರ್ಟ್ಗಳು ಯಾವುದು ಅನ್ನುವುದನ್ನು ನೋಡೋದಕ್ಕೆ ಹೋಗಿದ್ದಿದ್ರೆ ನಿಮಗೆ ಪ್ರಾಯಶಃ ವಾರಣಾಸಿ ಮತ್ತು ಲಕ್ನೋನ 2 ಏರ್ಪೋರ್ಟ್ಗಳು ಕಾಣ್ತಿದ್ವು. ಅದು ಬಿಟ್ಟು ಉಳಿದಿರುವಂತಹ ಯಾವುದೇ ಏರ್ಪೋರ್ಟ್ ಇದ್ರೂ ಕೂಡ ಅದು ಇದೆ ಅನ್ನುವ ಕಾರಣಕ್ಕೆ ಇರ್ತಿತ್ತು. ಡೆಲ್ಲಿಯಿಂದ 1-2 ಫ್ಲೈಟ್ಗಳು ಹೋಗಿ ಬರ್ತಿದ್ವು. ಆದರೆ ಇವತ್ತು ನೀವು ನೋಡಿದರೆ ಪ್ರಯಾಗ್ರಾಜ್ಗೆ 1 ವಾರದಲ್ಲಿ 116 ಫ್ಲೈಟ್ಗಳು ಬಂದು ಹೋಗ್ತವೆ. ಅದೇ ರೀತಿಯಲ್ಲಿ ಲಕ್ನೋ, ಪಾಟ್ನಾ, ಡೆಲ್ಲಿ ಅಂತಹದ್ದು ನೀವು ಎಲ್ಲೆಲ್ಲಿ ನೋಡ್ತೀರಿ, ಗೋರಖ್ಪುರ್, ಯಾವ ಏರ್ಪೋರ್ಟ್ಗಳನ್ನು ನೋಡಿದ್ರೂ ಕೂಡ ಅಲ್ಲೆಲ್ಲ ಚಟುವಟಿಕೆ ಇದ್ದಾವೆ. ಈ ಏರ್ಪೋರ್ಟ್ಗಳಿಗೆ ಬಂದು ಹೋಗ್ತಾ ಇರುವಂತಹ ವಿಮಾನಗಳ ಸಂಖ್ಯೆಯೇ ನಿಮಗೆ ಅಲ್ಲಿಗೆ ಎಷ್ಟು ಜನ ಬರ್ತಿದ್ದಾರೆ ಅಂತ ಹೇಳ್ತಿದೆ. ಕರೆಕ್ಟ್. ಇಷ್ಟು ಮಾತ್ರ ಅಲ್ಲ, ನೀವು ಈಗ ಹೋಗಿಬಿಟ್ಟು ಮೇ ಜೂನ್ ತಿಂಗಳಲ್ಲಿ ಒಂದು ಏರ್ ಫೇರ್ ಎಷ್ಟಿರುತ್ತೆ ಅನ್ನೋದನ್ನು ನೋಡಿದ್ರೆ ವಾರಣಾಸಿಗೆ ಹೋಗುವಂತಹ ಒಂದು ಫ್ಲೈಟ್ 4,500ದಿಂದ 5,000 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಅದೇ ನೀವು ಈ ತಿಂಗಳಲ್ಲಿ ನೋಡಿದ್ರೆ ಅದೇ ಫ್ಲೈಟ್ ನ ಚಾರ್ಜಸ್ 20,000ರಿಂದ 30,000 ರೂಪಾಯಿಗೆ ಹೋಗುತ್ತೆ. ಸೊ 1 ವರ್ಷದಲ್ಲಿ ವಿಮಾನಯಾನ ಸಂಸ್ಥೆಗಳು ಎಷ್ಟು ಲಾಭವನ್ನ ಮಾಡೋದಕ್ಕೆ ಸಾಧ್ಯ ಇತ್ತೋ ಅದೆಲ್ಲವನ್ನು ಬರೀ ಉತ್ತರ ಪ್ರದೇಶ ರಾಜ್ಯ ಒಂದೇ ತಿಂಗಳಲ್ಲಿ ಇವರೆಲ್ಲರೂ ಮಾಡಿದ್ದಾರೆ. ಇದು ಪ್ರಥಮವಾಗಿ ನಿಮ್ಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಾದ್ರೆ ಕಾಣುವಂತಹ ಆರ್ಥಿಕ ಚಟುವಟಿಕೆ. ಈಗ ನೀವು ಪ್ರಯಾಗ್ರಾಜ್ನಲ್ಲೇ ಹೋಗಿ ಇಳಿದ್ರಿ ಅಂತ ಹೇಳಿದ್ರೆ ಅಲ್ಲಿಂದ ಕುಂಭಮೇಳದ ಸ್ಥಳಕ್ಕೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ ಇದೆ. ಈ 20 ಕಿಲೋಮೀಟರ್ ನೀವು ಹೋಗಬೇಕು ಅಂತಂದ್ರೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಟ್ರಾಫಿಕ್ ಯಾವ ಲೆವೆಲ್ ನಲ್ಲಿ ಇದೆ ಅಂತಂದ್ರೆ ಪೊಲೀಸ್ ಬ್ಯಾರಿಕೇಡ್ಗಳು ನಿಮ್ಮ ವಾಹನಗಳನ್ನು ಅಲ್ಲಲ್ಲಿ ನಿಲ್ಲಿಸ್ತಾರೆ. ನೀವು ಪ್ರೈವೇಟ್ ವೆಹಿಕಲ್ ನಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಅಥವಾ ಕ್ಯಾಬ್ಗಳ ಮುಖಾಂತರ ಹೋಗ್ತಿದ್ದೀರಾ ಅಂತಂದ್ರೂ ಕೂಡ ಸಂಗಮ ಕ್ಷೇತ್ರದಿಂದ ಮಿನಿಮಮ್ 6-7 ಕಿಲೋಮೀಟರ್ ಮುಂಚೆಗೆ ನೀವು ಇಳ್ಕೋತೀರಿ. ಹೀಗೆ ಇಳ್ಕೊಂಡ ಕೂಡ್ಲೆ ನಿಮಗೆ 2 ವ್ಯಕ್ತಿಗಳು ಸಿಗ್ತಾರೆ. ಒಂದೋ ಅಲ್ಲಿ ಇಲೆಕ್ಟ್ರಿಕ್ ಆಟೋಗಳನ್ನು ಓಡಿಸ್ತಾ ಇರುವಂತಹ ಆಟೋ ಡ್ರೈವರ್, ಇಲ್ಲದಿದ್ರೆ ಒಂದು ಹೊಸ ರೀತಿಯಲ್ಲಿ ಅಲ್ಲಿನ ಟ್ರಾವೆಲ್ ಮತ್ತು ಟ್ರಾನ್ಸ್ಪೋರ್ಟ್ ಅನ್ನ ರೆವಲ್ಯೂಷನೈಸ್ ಮಾಡ್ತಾ ಇರುವಂತಹ ಯುವಕರು, ಬೈಕರ್ಗಳು ಅಂತ ತಮ್ಮಂತಾವ್ ಕರ್ಕೋತಾರೆ. 100cc ಬೈಕ್ ಇರುತ್ತೆ ಅಥವಾ ಒಂದು 125cc ಮೊಪೆಡ್ ಅಥವಾ ಸ್ಕೂಟರ್ ತರದ್ ಇರುತ್ತೆ. ನೀವು ಒಬ್ರು ಬರ್ತೀರಾ, ಇಬ್ರು ಬರ್ತೀರಾ, ನಾವು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಕೈಯಲ್ಲಿ ಒಂದು ಲಗೇಜ್ ಬ್ಯಾಗ್ ಇದೆ ಅಥವಾ ನಿಮ್ಮ ಕೈಯಲ್ಲಿ ಒಂದು ಟ್ರಾಲಿ ಇದೆ ಅಂತ ಹೇಳಿದ್ರೆ ಅದನ್ನ ತಮ್ಮ ಎದುರುಗಡೆ ಇಟ್ಕೋತಾರೆ. ನಿಮ್ಮೊಟ್ಟಿಗೆ ಬರುವ ಇನ್ನೊಬ್ಬನನ್ನು ಹಿಂದ್ಗಡೆ ಕೂರಿಸ್ಕೋತಾರೆ. ನಿಮ್ಮ ಡೆಸ್ಟಿನೇಷನ್ ಯಾವುದು ಅಂತ ಕೇಳ್ತಾರೆ. ಆ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಹೀಗೆ ಬಿಡೋದಕ್ಕೆ ನಿಮ್ಮ ಮುಖ ನೋಡಿ 100 ರೂಪಾಯೋ 200 ರೂಪಾಯೋ 300 ರೂಪಾಯೋ ಹೇಳ್ತಾರೆ ಅವರು. ನೀವು ನೆಗೋಷಿಯೇಟ್ ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಎಷ್ಟು ದುಡ್ಡು ಕೊಡ್ತೀರಿ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಇವರು ಕೂಡ ನನ್ನನ್ನು ಕರ್ಕೊಂಡು ಹೋಗಿರುವಂತಹವರಲ್ಲಿ 3-4 ಜನರಲ್ಲಿ ನಾನು ಮಾತಾಡಿಸಿದಾಗ ತುಂಬಾ ಜನ ಡಿಗ್ರಿ ಓದ್ತಾ ಇರುವಂತಹ ಹುಡುಗರು ಅಥವಾ ಉತ್ತರ ಪ್ರದೇಶದ ಬೇರೆಲ್ಲೋ ಕೆಲಸ ಮಾಡ್ತಿದ್ದವರು ಅಥವಾ ಸೌತ್ ಇಂಡಿಯಾದಲ್ಲಿ ಕೆಲಸವನ್ನ ಅರಸಿಕೊಂಡು ಬಂದಿದ್ದವರು ಈಗ ಅಲ್ಲಿ ಹೋಗ್ಬಿಟ್ಟು 2 ವೀಲರ್ ಹಿಡ್ಕೊಂಡು ಈ ರೀತಿಯ ಕೆಲಸವನ್ನ ಮಾಡ್ತಿದ್ದಾರೆ. ಅಂಡ್ ನೀವು ನಂಬಲಿಕ್ಕಿಲ್ಲ, ದಿನಕ್ಕೆ 3,000ದಿಂದ 4,000 ರೂಪಾಯಿ ಅರ್ನಿಂಗ್ ಅನ್ನ ಇವರು ಕೂಡ ಈ ಸಮಯದಲ್ಲಿ ನಡೆಸ್ತಾ ಇದ್ದಾರೆ. ನಿಮ್ಮನ್ನ ಪ್ರಯಾಗ್ರಾಜ್ದ ಪಾರ್ಕಿಂಗ್ ಇಂದ ಅಲ್ಲಿನ ಕುಂಭಮೇಳದ ಏರಿಯಾಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿಯೇ ಒಂದು ಸೆಕ್ಟರ್ನಿಂದ ಇನ್ನೊಂದು ಸೆಕ್ಟರ್ನ ಒಳಗೆ ಜನರನ್ನ ಕರ್ಕೊಂಡು ಹೋಗೋದು, ಹೀಗೆ ಪ್ರತಿಯೊಂದನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂಡ್ ಸ್ಪೆಸಿಫಿಕ್ ಆಗಿ ನಂಗೆ ಇನ್ನೂ ಖುಷಿ ಕೊಟ್ಟಿರುವಂತಹದ್ದು ಏನು ಅಂತಂದ್ರೆ, ಒಂದು ಸರ್ತಿ ನಿಮ್ಮ ಹತ್ರ ನನ್ಗಿಷ್ಟು ದುಡ್ಡು ಕೊಡಿ, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಮಾತಾಡಿದವರಲ್ಲಿ ತುಂಬಾ ಜನ ಆ ಡೆಸ್ಟಿನೇಷನ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಾರೆ. ಅಂಡ್ ಇದು ಕೂಡ ರೆವೆನ್ಯೂ ಜನರೇಟ್ ಮಾಡ್ತಿದೆ. ಇದು 2ನೇ ಪಾಯಿಂಟ್. ಇನ್ನು ನೀವು ಆಟೋಗಳ ಮುಖಾಂತರ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಆಟೋಗಳನ್ನು ಓಡಿಸ್ತಾ ಇರುವವರು ಅವರು ನಿಮ್ಮನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ನಾನು ಇನ್ನೂ ಒಂದು ವಿಶಿಷ್ಟವಾದಂತಹ ವಿಷಯವನ್ನ ನೋಡಿದೆ. ಅದೇನು ಅಂದ್ರೆ, ಇವರು ಎಲೆಕ್ಟ್ರಿಕಲ್ ಆಟೋಗಳನ್ನು ಓಡಿಸ್ತಿರ್ಬೇಕಾದ್ರೆ ನಾನು ಅವ್ರ ಹತ್ರ ಕೇಳಿದೆ ಇದರ ರೇಂಜ್ ಎಷ್ಟು ಅಂತ. 100 ಕಿಲೋಮೀಟರ್ ರೇಂಜ್ ಇದೆ ಇದ್ರದ್ದು ಅಂತ ಅಂದ್ರು. ಚಾರ್ಜಿಂಗ್ ಟೈಮ್ ಎಷ್ಟು ಬೇಕು ಅಂತ ಕೇಳಿದೆ. 10 ಗಂಟೆಗಳ ಚಾರ್ಜಿಂಗ್ ಟೈಮ್ ಬೇಕು ಅಂತ ಅವ್ರಂದ್ರು. ಸೊ 10 ಗಂಟೆಗಳ ಚಾರ್ಜಿಂಗ್ ಟೈಮ್ ಅನ್ನ ಅವರು ಬಳಕೆ ಮಾಡ್ತಿದ್ದಾರೆ ಅಂತಂದ್ರೆ 100 ಕಿಲೋಮೀಟರ್ನ ರೇಂಜ್ ಒಂದು ದಿನಕ್ಕೆ ಅವರಿಗೆ ಆ ಆಟೋದಿಂದ ಬರುತ್ತೆ. ಅಂದ್ರೆ ಆ ಆಟೋವನ್ನು ಅವರು ಒಂದು ದಿನದಲ್ಲಿ ಓಡಿಸೋದು ಬರೀ 100 ಕಿಲೋಮೀಟರ್ ಮಾತ್ರ. ಈಗ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳ ನಡೆಯದೇ ಇದ್ದಿದ್ರೆ
ಅಲ್ಲಿಗೆ ಲೋಕಲ್ಸ್ ಮಾತ್ರ ವಿಸಿಟ್ ಮಾಡ್ತಿದ್ರು ಅಂತಿದ್ರೆ ಈ 100 ಕಿಲೋಮೀಟರ್ನ ರೇಂಜ್ ಅನ್ನ ಪ್ರತಿದಿನ ಅವ್ರು ಮುಟ್ತಿರ್ಲಿಲ್ಲ. ಕರೆಕ್ಟ್. ಒಂದು. ಎರಡನೆಯದು, ಲೋಕಲ್ಸ್ ಅಲ್ಲಿಗೆ ಹೋದ್ರು ಅಂತ ಹೇಳಿದ್ರೆ ಅವ್ರು ನೆಗೋಷಿಯೇಟ್ ಮಾಡುವಂತಹದ್ದು ಹೆಚ್ಚಿರುತ್ತೆ. ಈಗ ನಿಮಗೆ 300 ರೂಪಾಯಿ ನನಗೆ ಕೊಡಿ, ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಆಗಿ ನಾವು ಬೆಂಗಳೂರಿನಿಂದ ಹೋಗಿರುವವರು ನಮಗೆ ಆ ನಂಬರ್ಸ್ ಯೂಸ್ ಟು ಆಗಿರ್ತೀವಿ ನಾವು. 300 ರೂಪಾಯಿ 200 ರೂಪಾಯಿ ಅಂತ ಹೇಳಿದ್ರೆ ಆಟೋಗೆ ನಮಗೆ ತುಂಬಾ ದೊಡ್ಡ ಮೊತ್ತ ಅಂತ ಅನ್ಸೋದಿಲ್ಲ. ಆದ್ರೆ ಅಲ್ಲಿನವರು 20 ರೂಪಾಯಿ 30 ರೂಪಾಯಿ ಸವಾರಿಗೆ ಕರ್ಕೊಂಡು ಹೋಗು ಅಂತ ಹೇಳುವವರು ಇರ್ತಾರೆ. ನಮ್ಮಂತಹವ್ರು ಹೋದಾಗ 300-400 ರೂಪಾಯಿ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡದೇ ಇದ್ದಾಗ ಅವರಿಗೆ ಆ ಇನ್ಕಮ್ ತುಂಬಾ ದೊಡ್ಡದು. ಈಗ 100 ಕಿಲೋಮೀಟರ್ ರೇಂಜ್ ನಲ್ಲಿ ಅವರು ಒಂದು 10 ಜನರನ್ನ ಇದೇ ರೀತಿಯಲ್ಲಿ ಕರ್ಕೊಂಡು ಹೋದ್ರು ಅಂದ್ರೆ 2000ದಿಂದ 3000 ರೂಪಾಯಿಯನ್ನ ಅವರು ಅರ್ನ್ ಮಾಡ್ತಾರೆ. ಮುಂಚೆ 800-1500 ರೂಪಾಯಿಯ ಇನ್ಕಮ್ ಅನ್ನ ಅರ್ನ್ ಮಾಡ್ತಾ ಇದ್ದವರಿಗೆ ಈಗ 3000 ರೂಪಾಯಿಯ ಇನ್ಕಮ್ ಬರ್ತಿದೆ. ಇದು ಇನ್ನೂ ಒಂದು ಲೆವೆಲ್ ಆಫ್ ಆರ್ಥಿಕತೆ ಅಲ್ಲಿ ಜನರೇಟ್ ಆಗಿರುವಂತಹದ್ದು. ಇದಾದ್ಮೇಲೆ ನಾವು ಇಳಿದಂತಹ ಜಾಗದಿಂದ ನಮ್ಮ ಹೋಟೆಲ್ನವರೆಗೆ ಹೋಗುವಲ್ವರೆಗೆ ಸುಮ್ನೆ ನಾನು ಕೇಳ್ತಾ ಇದ್ದೆ, ಹೋಟೆಲ್ಸ್ ಖಾಲಿ ಇದೆಯಾ ಅಂತ. 2-3 ಹೋಟೆಲ್ಗಳಿಗೆ ಕರ್ಕೊಂಡು ಹೋದ್ರು ನಮ್ಮನ್ನ. ಎಲ್ಲಿಯೂ ಕೂಡ ರೂಮ್ಸ್ ಖಾಲಿ ಇಲ್ಲ. ಅಂಡ್ ಇವ್ರು ಯಾರು ಕೂಡ ನಾನು ಹೇಳ್ತಾ ಇರುವಂತಹ ಈ ಹೋಟೆಲ್ಗಳು ಚೀಪ್ ಅಂತ ಹೇಳುವಂತಹ ಹೋಟೆಲ್ಗಳಲ್ಲ. 15-20 ಸಾವಿರ ರೂಪಾಯಿಯನ್ನ ಪರ್ ನೈಟ್ ಚಾರ್ಜ್ ಮಾಡ್ತಾ ಇರುವಂತಹ ಹೋಟೆಲ್ಸ್. 20-30 ರೂಮ್ಗಳಿದ್ದಾವೆ ಹೋಟೆಲ್ಗಳಲ್ಲಿ. ಕೆಲವೊಂದು ಹೋಟೆಲ್ಗಳು ತೀರಾ ಹೊಸತಾಗಿ ನಿರ್ಮಾಣ ಆಗಿರುವಂತಹವುಗಳು, ಇಲ್ಲದಿದ್ರೆ ರಿನೋಟ್ ಆಗಿರುವಂತಹವುಗಳು, ಎಲ್ಲವೂ ಫುಲ್ ಬುಕ್ಡ್. ಹೀಗೆ ಬುಕ್ ಆಗಿರುವಂತಹ ಹೋಟೆಲ್ಗಳಿಂದ ಜನರೇಟ್ ಆಗ್ತಾ ಇರುವಂತಹ ರೆವೆನ್ಯೂ, ಅದರ ಜೊತೆಗೆ ಈ ಇನ್ಕಮ್ ಕ್ಯಾಟಗರಿಯಲ್ಲಿ ಅಥವಾ ಈ ಪ್ರೈಸ್ ರೇಂಜ್ ನಲ್ಲಿ ಮನೆಯನ್ನ ಅಥವಾ ಹೋಟೆಲ್ಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವವರಿಗೆ ಅಲ್ಲಿನ ಜನರೇ ಇಂಡಿಜಿನಿಯಸ್ ಐಡಿಯಾಸ್ ಅಂತ ಹೇಳ್ತೀವಲ್ಲ, ಏನ್ ಮಾಡ್ತಿದ್ದಾರೆ ಅಂತಂದ್ರೆ 4-5 ರೂಮ್ಗಳಿರುವಂತಹ ಮನೆಯಲ್ಲಿ ಮನೆಯವರು ಬರೀ 2 ರೂಮ್ಗೆ ಶಿಫ್ಟ್ ಆಗಿದ್ದಾರೆ. ಅವರ ಕಿಚನ್ ಅನ್ನ, ಉಳಿದಿರುವಂತಹ 3 ರೂಮ್ಗಳನ್ನ, ವಾಶ್ರೂಮ್ಗಳನ್ನ ನಿಮ್ಮ ಡಿಸ್ಪೋಸಲ್ಗೆ ಕೊಟ್ಟಿದ್ದಾರೆ. ಈ ರೂಮ್ ಅನ್ನ 3000, 4000, 5000 ರೂಪಾಯಿ ಹೀಗೆ ಬೇರೆ ಬೇರೆ ಪ್ರೈಸ್ ರೇಂಜ್ ನಲ್ಲಿ ಅವರು ಕೂಡ ಪರ್ ನೈಟ್ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಕುಂಭಮೇಳದಿಂದಾಗಿ ರೆವೆನ್ಯೂ ಅನ್ನ ಜನರೇಟ್ ಮಾಡ್ತಿದ್ದಾರೆ. ಈ ಮನೆಯವರಿಗೆ ಇಲ್ಲದಿದ್ರೆ ಮುಂಚೆ ಯಾವುದೇ ರೀತಿಯ ರೆವೆನ್ಯೂ ಅಥವಾ ಇನ್ಕಮ್ ಸ್ಟ್ರೀಮ್ ಇದರಿಂದ ಬರ್ತಿರ್ಲಿಲ್ಲ. ಈಗ 4 ರೂಮ್ಗಳನ್ನ ಇವರು ಬಾಡಿಗೆಗೆ ಕೊಟ್ಟಿರುವ ಕಾರಣ ಅದು ಕೂಡ ಇವರಿಗೆ ರೆವೆನ್ಯೂ ಜನರೇಟ್ ಮಾಡ್ತಿದೆ. ಸೊ ಇಷ್ಟು ಬೇರೆ ಬೇರೆ ಸ್ಟ್ರೀಮ್ಸ್ ಆಫ್ ರೆವೆನ್ಯೂ ಕಣ್ಣಿಗೆ ಕಾಣದೇ ಇರುವಂತಹದ್ದು ಇದು. ಯಾಕೆ ಅಂತ ಹೇಳಿದ್ರೆ ಬೇರೆ ಹೋಟೆಲ್ ಬಿಸ್ನೆಸ್ ಇರಬಹುದು ಅಥವಾ ಸರ್ಕಾರಗಳು ಹೇಳುವಂತಹ ನಂಬರ್ಸ್ ಇರಬಹುದು, ಇದೆಲ್ಲ ಕಣ್ಣಿಗೆ ಕಾಣುವಂತಹದ್ದು. ಕಣ್ಣಿಗೆ ಕಾಣದೇ ಇರುವಂತಹದ್ದು ಇಷ್ಟು ಇನ್ಕಮ್ ಸ್ಟ್ರೀಮ್ಸ್ ಜನರೇಟ್ ಆಗ್ತಿದೆ ಅಲ್ಲಿ. ಖಂಡಿತ ತಾವು ಹೇಳಿದ್ರೆ ಇದೆಲ್ಲ ಒಂದು ಅಸಂಘಟಿತ ವಲಯದ ಆರ್ಥಿಕ ಚಟುವಟಿಕೆಗಳು. ಅದೆಲ್ಲವನ್ನು ಲೆಕ್ಕ ಹಾಕಿದ್ರೆ ಐ ಥಿಂಕ್ 3 ಇನ್ನೂ ಅನೇಕ ಲಕ್ಷ ಸೇರಿಸಬೇಕಾಗ್ಬೋದು ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಅಲ್ಲಿ ಮತ್ತೆ ಈಗ ನಾನು ಕೇಳಿದ ಕೆಲವು ಚಹಾ ಮಾರುವವರು ಕೂಡ ತುಂಬಾ ಒಳ್ಳೆಯ ಒಂದು ಸಂಪಾದನೆ ಮಾಡ್ತಾ ಇದ್ರು ಅಂತ ನಿಮ್ಮ ಅನುಭವಕ್ಕೆ ಬಂತಹ ಬೇರೆ, ಈಗ ನೀವು ಇದ್ರದ್ದು ಹೇಳಿದ್ರಿ, ಹೋಟೆಲ್ ಅಂತ ಹೇಳಿದ್ರಿ, ಟ್ರಾವೆಲ್ ಅಂತ ಹೇಳಿದ್ರಿ. ಸೊ ಈ ತರ ಒಂದು ಸಣ್ಣ ಪುಟ್ಟ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸಿಂಪಲ್ ಆಗಿರುವಂತಹ ಎಕ್ಸಾಂಪಲ್ಸ್ ನಾನು ಈ ಪತ್ರಿಕೆಯಲ್ಲಿ ಓದಿದಂತಹದ್ದೇ ಉದಾಹರಣೆ ಇದು ಕೂಡ. ಒಬ್ಬ ಹುಡುಗ 8,000 ರೂಪಾಯಿ ಸಾಲ ಮಾಡಿಬಿಟ್ಟು ಟೀ ಅಂಗಡಿ ಹಾಕ್ತಾನಲ್ಲಿ. ಒಂದಿಷ್ಟು ಅಂಗಡಿ ಅಂತ ಹೇಳಿದ್ರೆ ಏನೂ ಇಲ್ಲ, ಒಂದು ಸಣ್ಣ ಜಾಗದಲ್ಲಿ ಒಂದಿಷ್ಟು ಯೂಸ್ ಅಂಡ್ ಥ್ರೋ ಕಪ್ಗಳನ್ನು ಇಟ್ಕೊಂಡು ಅಲ್ಲೇ ಟೀಯನ್ನು ತಯಾರು ಮಾಡಿ ತ್ರಿವೇಣಿ ಸಂಗಮದಿಂದ ಸ್ನಾನ ಮಾಡಿ ಚಳಿಯಲ್ಲಿ ಬರುವಂತಹ ಜನರಿಗೆ ಟೀ ಮಾರುವಂತಹ ಕೆಲಸ. ಅವನು ಮಾಡಿರುವಂತಹ ಸಾಲವನ್ನ ಒಂದೇ ದಿನದಲ್ಲಿ ಮುಗಿಸುವಷ್ಟು ರೆವೆನ್ಯೂ ಅವನಿಗೆ ಜನರೇಟ್ ಆಗಿದೆ ಅಂತ ಹೇಳಿ. ಟೀಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಅದು ಇನ್ನೂ ಕೂಡ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಜನರೇಟ್ ಆಗುವಂತಹ ಇನ್ಕಮ್. ತೀರಾ ಸಿಂಪಲ್ ಆಗಿರುವಂತಹ ಇನ್ನೊಂದು ಬಿಸ್ನೆಸ್ ಅಲ್ಲಿ ನಡೀತಿದೆ. ಅದೇನು ಅಂತಂದ್ರೆ, ತ್ರಿವೇಣಿ ಸಂಗಮಕ್ಕೆ ನೀವು ಮುಳುಗ ಹಾಕಿ ಬರ್ತೀರಿ, ಬಂದ ಕೂಡಲೇ ಅಲ್ಲಿ ನಿಮಗೆ ಕಾಯ್ತಾ ಇರ್ತಾರೆ. ನಿಮ್ಮ ಹಣೆಗೆ ಒಂದು ನಾಮ ಹಾಕಿಬಿಟ್ಟು ಒಂದೋ ಶಿವನ ಹಚ್ಚೆಯನ್ನ, ಇಲ್ಲದಿದ್ರೆ ಓಂ ಅಂತ ಹೇಳುವಂತಹ ಒಂದು ಆ ಹಚ್ಚೆಯನ್ನ ಹಚ್ಚುವವರು, ಕುಂಕುಮದ ಒಂದು ಅಲಂಕಾರ, ಫೋಟೋ ತೆಗೆಯೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದನ್ನ ಹಾಕುವವರು ಕೂಡ 5-10 ರೂಪಾಯಿಯನ್ನ ಪ್ರತಿಯೊಬ್ಬರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ದಿನಕ್ಕೆ ಮಿನಿಮಮ್ 200-300 ಜನಕ್ಕೆ ಇವರು ಈ ರೀತಿಯ ಈ ಹಚ್ಚೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಕೂಡ ಇನ್ಕಮ್ ಜನರೇಟ್ ಮಾಡ್ತಾ ಇದೆ. ಇನ್ನೊಂದು, ತ್ರಿವೇಣಿ ಸಂಗಮಕ್ಕೆ ಜನ ಹೋಗುವಂತಹದ್ದು ಆ ತ್ರಿವೇಣಿಯಲ್ಲಿ ಮುಳುಗಿ ಬಿಟ್ಟು ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ. ಹೀಗೆ ಹೋಗುವಂತಹ ಜನರು ಮಾಡುವಂತಹ ಇನ್ನೊಂದು ಕೆಲಸ, ಅಲ್ಲಿಂದ ಒಂದು ಸಣ್ಣ ಬಾಟಲ್ನಲ್ಲಿ ಅಥವಾ ಕ್ಯಾನ್ ನಲ್ಲಿ ನೀರನ್ನ ವಾಪಸ್ ತಗೊಂಡು ಬರುವಂತಹದ್ದು. ತ್ರಿವೇಣಿ ಸಂಗಮಕ್ಕೆ ಹೋಗುವಲ್ಲಿಯವರೆಗೂ ನನಗೂ ಕೂಡ ಇದು ಹೊಳೆದಿರ್ಲಿಲ್ಲ, ನಾನು ಇದನ್ನ ಮಾಡ್ಬೇಕು ಅಂತ. ಅಲ್ಲಿ ಹೋಗಿ ಬೇರೆಯವರು ನೀರನ್ನ ತಗೊಂಡು ಬರ್ತಿರೋದನ್ನ ನೋಡಿದಾಗ ಗಂಗಾಜಲ ಅಲ್ವಾ ಇದು, ನಾನು ತಗೊಂಡು ಬರ್ತೀನಿ ಅನ್ನುವಂತಹ ಆಲೋಚನೆ ನಂಗೂ ಬಂತು. ಬಾಟಲ್ ಹುಡುಕಾಟ ಮಾಡ್ಬೇಕಲ್ಲ, ಹುಡುಕಾಟ ಮಾಡ್ಬೇಕಾದ್ರೆ 10 ಹೆಜ್ಜೆ ದೂರದಲ್ಲೇ ಒಬ್ಬ ಮಹಿಳೆ
ಹಳ್ಳಿಯ ಮಹಿಳೆ ಅಂತ ನೋಡುವಾಗಲೇ ಗೊತ್ತಾಗುತ್ತೆ. ಅವಳು ಅದನ್ನು ಮಾರಾಟ ಮಾಡ್ತಿದ್ಲು. ಎಷ್ಟಮ್ಮ ಬಾಟಲ್ಗೆ ಅಂತ ಕೇಳಿದೆ. ಸಣ್ಣ ಬಾಟಲ್ ನಾವು ತೊಗೊಂಡಿದ್ದು 50 ರೂಪಾಯಿ ಒಂದು ಬಾಟಲ್ ಅಂತ ಅಂದ್ಲು. 2 ಬಾಟಲನ್ನು ತೊಗೊಂಡ್ವಿ. ಗೂಗಲ್ ಪೇ ಮಾಡೋದಕ್ಕೆ ಹೋದರೆ ಆಕೆ ಅಂದ್ಲು, ನಾನು ಸಾಕ್ಷರಳಲ್ಲ, ಫೋನ್ ಇಲ್ಲ ನನ್ನ ಕೈಯಲ್ಲಿ, ಗೂಗಲ್ ಪೇ ಬಗ್ಗೆ ನನಗೆ ಗೊತ್ತಿಲ್ಲ, ದುಡ್ಡು ಕೊಟ್ಟರೆ ನಾನು ತಗೋತೀನಿ ಅಂತ. ಆಯಿತು ಅಂತ ನಾವು 100 ರೂಪಾಯಿ ಆಕೆ ಕೈಗೆ ಕೊಟ್ವಿ. ಅದೂ ಕೂಡ ಇನ್ಕಮ್ ಜನರೇಟಿಂಗ್ ಕೆಲಸವೇ. ಆಕೆ ತನ್ನ ಹಳ್ಳಿಯಲ್ಲಿ ಯಾವುದೋ ಕೆಲಸವನ್ನ ಮಾಡ್ತಿದ್ದವಳು ಅದೆಲ್ಲವನ್ನ ಬಿಟ್ಟು ಇಲ್ಲಿ ಬಂದು ಈ ಕೆಲಸವನ್ನ ಈಗ ಮಾಡ್ತಿದ್ದಾಳೆ. ಅದನ್ನು ಮಾಡ್ತಿದ್ದಾಳೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಒಂದು ರೆವೆನ್ಯೂ ಆಕೆಗೆ ಜನರೇಟ್ ಆಗ್ತಿದೆ, ಅದರಿಂದ ಏನೋ ಒಂದು ಸ್ವಲ್ಪ ಲಾಭವನ್ನು ಮಾಡಬಹುದು ಅಂತ ಹೇಳುವಂತಹದ್ದೇ ಆಗಿರುತ್ತೆ. ಸೊ ಈ ರೀತಿಯ ಕೆಲಸವನ್ನ ಮಾಡ್ತಿರುವವರು ಕೂಡ ತುಂಬ ಜನ ಇದ್ದಾರೆ. ಇದರ ಜೊತೆಯಲ್ಲಿ ಅಲ್ಲಿ ಫುಡ್ ಸ್ಟಾಲ್ ಹಾಕಿರುವವರದ್ದು ಬೇರೆಯೇ ಕತೆ ಇದೆ. ಪತ್ರಿಕೆಗಳಲ್ಲಿ ಓದಿದ್ದೆ, ಅಲ್ಲಿ ಒಂದು ಫುಡ್ ಸ್ಟಾಲ್ ಹಾಕೋಕೆ 2 ಲಕ್ಷ 3 ಲಕ್ಷದಷ್ಟು ಬಿಡ್ಡಿಂಗ್ನಲ್ಲಿ ದುಡ್ಡನ್ನು ಕೊಟ್ಟು ಬಿಟ್ಟು ಬಿಡ್ ಮಾಡಿ ಸಣ್ಣ ಜಾಗವನ್ನು ತಗೊಂಡಿರುವವರು ಇದ್ದಾರೆ. ಅವರು ಹೀಗೆ ತಗೊಂಡಿರ್ಬೇಕಾದ್ರೆ ಅದರಲ್ಲೂ ಕೂಡ ಲಾಭವನ್ನು ಅವರು ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ನಿಮಗೆ ಅಲ್ಲಿರುವಂತಹ ಆರ್ಥಿಕತೆ ಎಷ್ಟು ಮತ್ತು ಅದರಿಂದ ಆಗ್ತಾ ಇರುವಂತಹ ಇನ್ಕಮ್ ಜನರೇಷನ್ ಎಷ್ಟು ಅನ್ನೋದನ್ನ ಹೇಳ್ತಿದೆ. ಸರ್ಕಾರವೂ ಕೂಡ ಪ್ಲಾನ್ ಮಾಡಿದಾಗ 40 ಕೋಟಿ ಜನ ಬರಬಹುದು ಅಂತ ಪ್ಲಾನ್ ಮಾಡಿದ್ದೀವಿ. ಈಗ ಅದಕ್ಕೆ ಇನ್ನೊಂದು 23-24 ಕೋಟಿ ಜನ ಆಡ್ ಆಗ್ಬಿಟ್ಟು 65 ಕೋಟಿ ಜನ ಬಂದಿದ್ದಾರೆ ಅಂತ ಈಗ ನಂಬರ್ಸ್ ಹೇಳ್ತಿದೆ. ಸೊ ಅವರು ಪ್ಲಾನ್ ಮಾಡಿದ್ದಕ್ಕಿಂತ 50% ಹೆಚ್ಚು ಜನ ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ಬಂದಿರುವಂತಹ ರೆವೆನ್ಯೂ ಎಷ್ಟು ಅನ್ನೋದು ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದೇ. ನಿಜ ನಿಜ. ಸೊ ಇನ್ನೊಂದು, ಈಗ ಏನಂದ್ರೆ, ಈಗ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಕಾಶಿ, ಆಮೇಲೆ ಅಯೋಧ್ಯೆ, ಇತರ ಒಂದು ಧಾರ್ಮಿಕ ಕ್ಷೇತ್ರಗಳು ಕೂಡ ಈ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳ ಗಣನೀಯವಾಗಿ ಹೆಚ್ಚಳ ಆಗಿರುವಂಥದ್ದು. ಹೀಗಾಗಿ ನಮ್ಮ ದೇಶದ ಒಂದು ಧಾರ್ಮಿಕ ಪ್ರವಾಸೋದ್ಯಮ ಅಥವಾ ತೀರ್ಥಕ್ಷೇತ್ರಗಳ ಒಂದು ಟೂರಿಸಂ ಮತ್ತಷ್ಟು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅಂತ ತಮ್ಗೆ ಅನ್ಸುತ್ತಾ? ಏನ್ ಹೇಳ್ತೀರಾ? ಅದೇ, ಈಗ ನಾನು ಇದರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕಾಶಿಯ ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಹೇಳ್ಬೇಕು. ಖಂಡಿತ. ನಾವು ಕಾಶಿಗೆ ಹೋಗಿ ಮುಟ್ಟಿದ್ದು ಒಂದು ದಿನ ಮಧ್ಯಾಹ್ನ ಅಲ್ಲಿ ಹೋಗಿ ಮುಟ್ಟಿ ಆಗ್ಬೇಕಾದ್ರೆ ಒಬ್ರು ಪರಿಚಿತರು ನಮ್ಗೆ ಅಲ್ಲಿ ಸಿಕ್ಕಿದ್ರು. ಪರಿಚಿತರು ಅಲ್ಲಿ ಸಿಗೋದು ಅಂತ ಹೇಳಿದ್ರೆ ಅದೇ ವಿಶೇಷ. ಸೌತ್ ಇಂಡಿಯಾದವ್ರು ಎಷ್ಟು ಜನ ಅಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೀಗೆ ನಮ್ಮನ್ನ ಭೇಟಿಯಾದವರು ನಮಗೆ ಹೇಳಿದಂತಹದ್ದು ಒಂದೇ ಮಾತು, ಕಾಶಿ ವಿಶ್ವನಾಥನ ದರ್ಶನ ನಿಮಗೆ ಸಿಗಬೇಕು ಅಂತಂದ್ರೆ ನಾಳೆ ಬೆಳಗ್ಗೆ 1:15 ಹೇಳಿ. ಬೆಳಗ್ಗೆ 1:15 ಅಂದ್ರೆ ಮಧ್ಯರಾತ್ರಿ ಹೇಳಿ. ಅಲ್ಲಿಂದ ನಡ್ಕೊಂಡು ಹೋಗೋಣ. ನಾವು ಅಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇದ್ದಿದ್ದು, 3/4 ಕಿಲೋಮೀಟರ್ ಆಟೋ ಹೋಗುತ್ತೆ. ಅಲ್ಲಿಂದ ಮತ್ತೆ ನಾವು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋಣ, ಬೆಳಗ್ಗೆ 5:00 ನಿಮಗೆ ದರ್ಶನ ಆಗುತ್ತೆ. ಇಲ್ಲ ನೀವು ಮತ್ತೆ ಎದ್ದು ಬರ್ತೀರಿ ಅಂತ ಹೇಳಿದ್ರೆ ವಿಶ್ವನಾಥನನ್ನು ನೋಡೋದಕ್ಕೂ ಸಾಧ್ಯ ಇಲ್ಲ ಅಂತಂದ್ರು. ನಮ್ಗೆ ಅವ್ರು ಆಗ ಹೇಳಿದ್ದು ಅತಿಶಯೋಕ್ತಿ ಅಂತ ಅನ್ನಿಸ್ತು. ಇವರೇನೋ ತುಂಬಾ ಹೇಳ್ತಿದ್ದಾರೇನೋ ಅಂತ ಅನ್ನಿಸ್ತು. ಆದ್ರೂ ಯಾವುದಕ್ಕೂ ಇರ್ಲಿ ಅಂತ 1:15 ಎದ್ದು ಹೋದ್ವಿ. 1:15 ಎದ್ದು ನಾವು ದೇವಸ್ಥಾನದ ಹತ್ರ ತಲುಪಬೇಕಾದ್ರೆ 2:15-2:30 ಆಗಿತ್ತು. ನೀವು ನಂಬ್ಲಿಕ್ಕಿಲ್ಲ, ಆಗಲೇ ಕ್ಯೂ 1-1.5 ಕಿಲೋಮೀಟರ್ ಉದ್ದದ್ದಾಗಿದೆ. ಮಧ್ಯರಾತ್ರಿಯೇ ಅಲ್ಲಿ ಬಂದು ಜನರು ಕೂತಿದ್ದಾರೆ ಕ್ಯೂ ಅಲ್ಲಿ. ಗೇಟ್ 1, ಗೇಟ್ 4 ಅಂತ ಹೇಳಿ ಮತ್ತೆ ಬೇರೆ ಬೇರೆ ಕಡೆಯಿಂದ ನಿಮಗೆ ವಿಶ್ವನಾಥನ ದರ್ಶನ ಮಾಡುವಂತಹ ಅವಕಾಶ ಇದೆ. ನಾವು ಗೇಟ್ 4 ಹತ್ರ ಹೋದ್ವಿ. ಅಲ್ಲಿ ಹೋಗಿ ಆಗ್ಬೇಕಾದ್ರೆ ಅಷ್ಟು ದೊಡ್ಡ ಕ್ಯೂ ಇರಲಿಲ್ಲ. 2:30 ಕ್ಯೂ ಅಲ್ಲಿ ನಿಂತ್ವಿ. 3 ಗಂಟೆಯ ನಂತರ ದರ್ಶನಕ್ಕೆ ಅವಕಾಶವನ್ನ ಕೊಟ್ರು. ನಾವು ದೇವರನ್ನ ನೋಡಿ ಹೊರಗಡೆ ಬರ್ಬೇಕಾದ್ರೆ ಬೆಳಗ್ಗೆ 5:30 ಹೊರಗೆ ಬಂದ್ವಿ. ಹೊರಗೆ ಬಂದಾದ್ಮೇಲೆ ಅಲ್ಲಿಂದ ಮತ್ತೆ ಅನ್ನಪೂರ್ಣೇಶ್ವರಿ ಮತ್ತೆ ವಿಶಾಲಾಕ್ಷಿ ಅಂತ ಹೇಳುವಂತಹ ದೇವಸ್ಥಾನಗಳಿದ್ದಾವೆ. ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ಜನರನ್ನ ನೋಡಿ ತಮಗೆ ಹೆದರಿಕೆ ಆಗ್ತಾ ಇತ್ತು. ಕಾಶಿಯ ತುಂಬಾ ಜನ ಇದ್ದಾರೆ. ಬಂದ್ಬಿಟ್ಟು ನಾನು ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 2023 ಇಸ್ವಿಯಲ್ಲಿ ಸರಾಸರಿಯಾಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾ ಇದ್ದಂತಹ ಜನರ ಸಂಖ್ಯೆ 40,000-45,000 ಸಾವಿರ. ಆದ್ರೆ ಫೆಬ್ರವರಿ 2025ರಲ್ಲಿ ಈ ಸಂಖ್ಯೆ ದಿನಕ್ಕೆ 8 ಲಕ್ಷವನ್ನ ದಾಟಿದೆ. ಅಂದ್ರೆ 20 ಪಟ್ಟು ಹೆಚ್ಚು ಜನರನ್ನ ಕಾಶಿ ನೋಡ್ತಾ ಇದೆ. ಅಯೋಧ್ಯೆಯ ವಿಷಯವನ್ನ ನೀವು ಮಾತಾಡೋದಾದ್ರೆ ಅಯೋಧ್ಯೆಯಲ್ಲೂ ಕೂಡ ಎಲೆಕ್ಷನ್ ಆದ ಸಮಯದಲ್ಲಿ, ಅಂದ್ರೆ ಕೇಂದ್ರ ಚುನಾವಣೆ ಆದ ಸಮಯದಲ್ಲಿ ನಾವು ಕೇಳ್ತಾ ಇದ್ವಿ ಅಯೋಧ್ಯೆಯಲ್ಲಿ ಬರ್ತಾ ಇರುವಂತಹ ಜನರ ಸಂಖ್ಯೆ ಕಮ್ಮಿ ಆಗಿದೆ ಅಂತ. ಈಗ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಕಾಲ್ ಹಾಕೋಕೆ ಜಾಗ ಇಲ್ಲ. ನನ್ನದೇ ಎಷ್ಟೋ ಸ್ನೇಹಿತರು ಹೋಗಿದ್ದಾರೆ. ತುಂಬಾ ಹೊತ್ತು ಕ್ಯೂನಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿಯನ್ನ ಅವರು ಅನುಭವಿಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಶಿಷ್ಟವಾದಂತಹ ವಿದ್ಯಮಾನ ನಾನು ಕಾಶಿಯಲ್ಲಿ ನೋಡಿದ್ದು, ನಮ್ಮ ಓವರ್ ಆಲ್ ಜರ್ನಿ ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಲ್ಲ. ನಾವು ಎಲ್ಲ ಕಡೆಯಲ್ಲಿ ಹೋಟೆಲ್ ರೂಮ್ ಬುಕಿಂಗ್ ನಾವು ಮಾಡಿರಲಿಲ್ಲ. ಯಾಕಂದ್ರೆ ನಮಗೆ ಪ್ರಯಾಗ್ರಾಜ್ನಲ್ಲಿ ಎಷ್ಟು ಸಮಯ ಬೇಕು ಅನ್ನೋದು ಗೊತ್ತಿರಲಿಲ್ಲ. ನಾನು ಪ್ರಯಾಗ್ರಾಜ್ನಿಂದ ಹೊರಟ ಮತ್ತೆ ಕಾಶಿಯಲ್ಲಿ ಹೋಟೆಲ್ ರೂಮ್ ಬೇಕು ಅಂತ ಮಿನಿಮಮ್ 20-25 ಜನರಿಗೆ ಕಾಲ್ ಮಾಡಿದ್ದೀನಿ. ಮಾತಾಡಿರುವ ಪ್ರತಿಯೊಬ್ಬನು ನನ್ಗೆ ಹೇಳಿರುವಂತಹದ್ದು, ಇಲ್ಲ ಸರ್ ರೂಮ್ ಇಲ್ಲ, ಕಾಶಿಯಲ್ಲಿ ಇಲ್ಲಿಯವರೆಗೆ ಈ ರೀತಿಯ ಪರಿಸ್ಥಿತಿಯನ್ನ ನಾವು ನೋಡಿಲ್ಲ, ಬಟ್ ಈಗಂತೂ ನೀವು ರೂಮ್ ಕೇಳಿದ್ರೆ ನಿಮ್ಗೆ ರೂಮ್ ಸಿಗೋದಿಲ್ಲ ಅಂತ. ಹುಡುಕಿ ಕೊನೆಗೆ
ಒಂದೆರಡು ಹೋಟೆಲ್ಗಳಲ್ಲಿ ಆ ದಿನ ಬರಬೇಕಾಗಿದ್ದವರು ಯಾವುದೋ ಕಾರಣಕ್ಕೆ ಬರಲಿಲ್ಲ ಅನ್ನುವ ಕಾರಣಕ್ಕೆ ಕ್ಯಾನ್ಸಲ್ ಆದ ರೂಮ್ಗಳು ನಮಗೆ ಅಲೋಕೇಟ್ ಆಗಿದ್ದದ್ದು. ಒಂದು ದಿನ ಉಳಿದಂತಹ ಹೋಟೆಲ್ನಲ್ಲಿ ಮರಣ ದಿನಕ್ಕೆ ನಮಗೆ ರೂಮ್ ಇರಲಿಲ್ಲ, ಅವರು ಮತ್ತಿನ್ನೊಂದು ಹೋಟೆಲಲ್ಲಿ ಅರೇಂಜ್ ಮಾಡಿಬಿಟ್ಟು ನಮ್ಗೆ ಅಲ್ಲಿ ರೂಮ್ ಕೊಟ್ಟರು. ಸೊ ಇಲ್ಲೆಲ್ಲ ಆರ್ಥಿಕ ಚಟುವಟಿಕೆ ನಿಮ್ಗೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ಕಾಣುತ್ತೆ. ಈ ಹೋಟೆಲ್ ರೂಮ್ಗಳ ಬಗ್ಗೆಯೂ ನೀವು ನೋಡಿದರೆ ಅವರ ರೆಂಟ್ ಅಥವಾ ರೂಮ್ ಟ್ಯಾರಿಫ್ಸ್ ಏನಿದ್ದಾವೆ ಅವುಗಳನ್ನು ಇನ್ನೊಂದು 3 ತಿಂಗಳು ಬಿಟ್ಟು ಎಷ್ಟಿದೆ ಅನ್ನೋದನ್ನು ನೋಡಿದರೆ 3,500, 4,000ಕ್ಕೆ ಸಿಗುವಂತಹ ರೂಮ್ಗಳು ಇವತ್ತು 10-12 ಸಾವಿರಕ್ಕೆ ಹೋಗ್ತಾ ಇದ್ದಾವೆ. ಕಾರಣ ಡಿಮಾಂಡ್ ಅಷ್ಟಿದೆ. ಡಿಮಾಂಡ್ ಅಂಡ್ ಸಪ್ಲೈ ಅಂತ ಹೇಳುವ ನಿಟ್ಟಿನಲ್ಲೇ ಕೆಲಸ ಆಗುವಂತಹದಿಲ್ಲ. ಆ ಕಾರಣದಿಂದಾಗಿ ಇದೆಲ್ಲವೂ ನಡೀತಿದೆ. ಇದರ ಜೊತೆಗೆ ಈಗ ಅಲ್ಲಿ ಇನ್ನೂ ಒಂದು ರೀತಿಯ ವಿದ್ಯಮಾನ ನೀವು ನೋಡ್ತಾ ಇರುವಂತಹದ್ದು, ವಿಶ್ವನಾಥನ ದರ್ಶನಕ್ಕೆ ಹೋಗುವವರು ತುಂಬಾ ಜನ ಮಾಡುವಂತಹ ಕೆಲಸ ಅಲ್ಲಿರುವಂತಹ ಘಾಟ್ಗಳ ವೀಕ್ಷಣೆಯನ್ನ ಮಾಡೋದು. ಕರೆಕ್ಟ್. ಘಾಟ್ಗಳ ವೀಕ್ಷಣೆಯನ್ನ ಮಾಡಿ ಅಲ್ಲೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಗಂಗೆಯಲ್ಲಿ ಇಳಿದು ಸ್ನಾನವನ್ನು ಮಾಡಬೇಕು ಅಂದ್ರೆ ಅದನ್ನು ಮಾಡಬಹುದು. ಹೀಗೆ ಹೋಗ್ತಾ ಇರುವಂತಹ ಜನರ ಸಂಖ್ಯೆ ಮತ್ತೆ ಅಲ್ಲಿರುವಂತಹ ಬೋಟ್ಗಳ ಸಂಖ್ಯೆಯೂ ಕೂಡ ತುಂಬಾ ಹೆಚ್ಚಾಗ್ತಾ ಇದ್ದಾವೆ. ಅಲ್ಲೀಗ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಕುಂಭಮೇಳದ ಕಾರಣ ಬರ್ತಾ ಇರುವ ಜನರನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ತುಂಬಾ ಪ್ರಖ್ಯಾತವಾಗಿರುವಂತಹ ಗಂಗಾರತಿಯನ್ನ ಸರ್ಕಾರ ನಿಲ್ಲಿಸಿದೆ. ಜನರು ಅದಕ್ಕೋಸ್ಕರ ಇನ್ನು ಬಂದುಬಿಟ್ಟು ಅಲ್ಲಿ ತುಂಬಾ ಜನರನ್ನ ಇನ್ಫ್ಲಕ್ಸ್ ಹೆಚ್ಚಾಗೋದು ಬೇಡ ಅಂತ. ಇಷ್ಟೆಲ್ಲ ಇಲ್ಲದೆ ಇದ್ರೂ ಕೂಡ ಬರ್ತಿರುವಂತಹ ಜನರ ಸಂಖ್ಯೆ ಇದು. ಅಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ಹೋಟೆಲ್ನಿಂದ ಹಿಡಿದು ಬಿಸ್ನೆಸ್ ಮಾಡ್ತಾ ಇರುವವರವರೆಗೆ ಯಾರಿಗೂ ಕೂಡ ಸಮಯ ಇಲ್ಲ. ಒಬ್ಬ ಆಟೋದವನನ್ನ ನಾನು ಪ್ರಯಾಗ್ರಾಜ್ನಲ್ಲಿ ಮಾತಾಡ್ಸಿದ್ದೆ. ರಾತ್ರಿ 2:30 ಆಗಿದೆ ಸರ್, ನಾನು ನಿನ್ನೆ ಮಲಗಬೇಕಾದ್ರೆ. ಅವನದ್ದು ಒಂದು ಗುಟ್ಕಾ ಬಿಸ್ನೆಸ್ ಕೂಡ ಸಣ್ಣದಾಗಿ ಒಂದು ಅಂಗಡಿ ಇಟ್ಕೊಂಡು ಮಾಡ್ತಿದ್ದಾನೆ. 2:30 ತನಕ ನನಗೆ ಮಲಗೋದಕ್ಕೆ ಜನ ಬಿಟ್ಟಿರ್ಲಿಲ್ಲ. ಬಂದು ಅಲ್ಲಿ ವ್ಯಾಪಾರ ನಡೀತಿತ್ತು. ಆಗ ಮಲಗಿದ್ದೀನಿ, ಒಂದು 4 ಗಂಟೆ ಮಲಗಿ ಎದ್ದು ಬರ್ತಾ ಇದ್ದೀನಿ, ನೀವು ನನ್ನನ್ನು ಬಾಡಿಗೆಗೆ ಬಾ ಅಂತ ಕರೀತಿದ್ದೀರಿ, 5 ನಿಮಿಷ ಟೈಮ್ ಕೊಡಿ, ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಯ ಜನರಿಗೆ ಕಂಡು ಕೇಳರಿಯದ ರೀತಿಯ ರೆವೆನ್ಯೂ ಜನರೇಟ್ ಮಾಡುವಂತಹ ಸಮಯ ಇದು. ಕ್ಯಾಬ್ಗಳನ್ನು ನಡೆಸುವವರು ಅಥವಾ ಈ ಟ್ಯಾಕ್ಸಿಗಳನ್ನು ಓಡಿಸುವವರು, ಸ್ವಂತದ ಟ್ಯಾಕ್ಸಿಗಳನ್ನು ಹಾಕಿರುವವರು, ಇವರೆಲ್ಲರೂ ಕೂಡ ಈ 45 ದಿನದ ಸಮಯದಲ್ಲಿ ಹೋದ ವರ್ಷ 1 ವರ್ಷದಲ್ಲಿ ಜನರೇಟ್ ಮಾಡಿರುವಷ್ಟು ಆದಾಯವನ್ನು ಜನರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಒಬ್ಬ ಕ್ಯಾಬ್ ಡ್ರೈವರ್ 24 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತಾ ಇದ್ದೀನಿ, ಇನ್ನು ನಾನು ಓಡಿಸೋದಿಲ್ಲ, ನಿಲ್ಲಿಸ್ತೀನಿ, ಇನ್ನೊಬ್ಬ ಬರ್ತಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ತನ್ನ ಪರಿಚಿತನನ್ನ ನಮ್ಮ ಗಾಡಿಗೆ ಡ್ರೈವರ್ ಮಾಡಿಬಿಟ್ಟು ಕಳಿಸಿದಾನೆ ನಮ್ಮನ್ನು ಪ್ರಯಾಗ್ರಾಜ್ನಿಂದ ಕಾಶಿಯವರೆಗೆ. ಆ ಡ್ರೈವರ್ ಹತ್ರ ಕೇಳಿದ್ರೆ, ನಾನು ಮುಂಚೆ ಬೇರೆ ಕೆಲಸ ಮಾಡ್ತಿದ್ದೆ, ಈಗ ಇಲ್ಲಿ ಈ ಕೆಲಸದಲ್ಲಿ ರೆವೆನ್ಯೂ ಜನರೇಷನ್ ಮತ್ತು ಓವರ್ ಆಲ್ ಆಗಿ ಇರುವಂತಹ ಲಾಭ ಹೆಚ್ಚು, ಹಾಗಾಗಿ ಇದನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಉತ್ತರ ಪ್ರದೇಶದಲ್ಲಿ ಸ್ಪಿರಿಚುವಲ್ ಟೂರಿಸಂನ ವಿಷಯಕ್ಕೆ ಬಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಜಾಗಗಳಿಗೆ ವಿಸಿಟ್ ಮಾಡುವಂತಹ ಅವಕಾಶ ಇದು. ಪ್ರಯಾಗಕ್ಕೆ ಹೋದ್ರು, ಪ್ರಯಾಗದಲ್ಲಿ ಯಾರೋ ಹೇಳಿದ್ರು ಕಾಶಿಯು ಹತ್ರ ಆಗುತ್ತೆ, ಅಲ್ಲಿಗೆ ಹೋಗ್ಬೋದು ಅಂತ, ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬೋದು ಅಂತ ಹೇಳಿದ್ರು. ಹೀಗೆ ಹೋಗಿರುವವರಲ್ಲಿ ಎಷ್ಟೋ ಜನ ಮತ್ತೆ ಮತ್ತೆ ಹೋಗುವಂತಹ ಆಲೋಚನೆಯನ್ನ ಮಾಡ್ತಾರೆ. ಅದು ಕೂಡ ಕಾಶಿಗೆ ಮತ್ತು ಓವರ್ ಆಲ್ ಆಗಿ ಉತ್ತರ ಪ್ರದೇಶದ ಸ್ಪಿರಿಚುವಲ್ ಟೂರಿಸಂಗೆ ಒಂದು ಒಳ್ಳೆಯ ಅವಕಾಶ ಅಂತ ನನಗನ್ನಿಸ್ತಾ ಇದೆ. ಅಲ್ಲಿ ಜನರೇಟ್ ಆಗ್ತಾ ಇರುವಂತಹ ರೆವೆನ್ಯೂ ಕೂಡ ಅದನ್ನೇ ಹೇಳ್ತಾ ಇದೆ. ಹೌದು. ಮತ್ತೆ ಇನ್ನೊಂದು ಏನಂದ್ರೆ, ಒಂದು ಕಡೆ ದೇಶೀಯ ಪ್ರವಾಸಿಗರು, ಇನ್ನೊಂದು ಕಡೆ ವಿದೇಶಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಕೆಲವು ವರದಿಗಳ ಪ್ರಕಾರ 15 ಲಕ್ಷ ಮಂದಿ ವಿದೇಶಿಯರು ಬಂದಿದ್ದಾರೆ ಅಂತ ವರದಿಗಳು ಇದೆ. ಸೊ ಅದ್ರ ಬಗ್ಗೆ ಒಂದು ತಮ್ಮ ಅಬ್ಸರ್ವೇಷನ್ ಏನು ಅಂತ? ವಿದೇಶಿಯರು ಬರೋದು ಒಂದು ವಿಷಯ, ಈ ಬಂದವರು ಸ್ಪೆಂಡ್ ಮಾಡುವಂತಹ ದುಡ್ಡಿನದ್ದು ಇನ್ನೊಂದು ವಿಷಯ. ಎಷ್ಟೋ ಜನ ಧಾರ್ಮಿಕ ನಂಬಿಕೆಯಿಂದಲೇ ಬರ್ತಾರೆ. ಇನ್ನು ಎಷ್ಟೋ ಜನ ಹೀಗೆ ದಿನಕ್ಕೊಂದು ಕೋಟಿ 1.5 ಕೋಟಿ ಜನರನ್ನ ಒಂದೇ ಜಾಗದಲ್ಲಿ ನೋಡೋದಕ್ಕೋಸ್ಕರ ಬರ್ತಾರೆ. ನಾವೇ ನಮ್ಮ ಕಣ್ಣಾರೆ ನೋಡಿದ್ದೀವಿ. ಈ ಪ್ರಯಾಗಕ್ಕಿಂತ ಹೆಚ್ಚಾಗಿ ನಾನು ಕಾಶಿಯಲ್ಲಿ ಇವರನ್ನು ನೋಡಿದೆ. ಪ್ರಯಾಗಕ್ಕೂ ತುಂಬಾ ಜನ ಬಂದಿರ್ತಾರೆ, ಬಟ್ ಪ್ರಯಾಗದಲ್ಲಿ ಇರುವ ಜನರ ಮಧ್ಯದಲ್ಲಿ ನಿಮ್ಗೆ ಅವರನ್ನ ಹುಡುಕೋದು ಅಥವಾ ಅವರನ್ನು ನೋಡೋದು ಸಾಧ್ಯ ಆಗೋದಿಲ್ಲ. ಆದರೆ ಕಾಶಿಯ ಘಾಟ್ಗಳಲ್ಲಿ ತುಂಬಾ ಜನ ವಿದೇಶಿಯರನ್ನ ನಾನು ನೋಡಿದ್ದೀನಿ. ಹೀಗೆ ಬಂದಿರುವವರು ಮತ್ತು ಅಲ್ಲಿ ಅವರ ಚಟುವಟಿಕೆಗಳು ಜನರೇಟ್ ಮಾಡುವಂತಹ ಓವರ್ ಆಲ್ ಆದಾಯವೇ ತುಂಬಾ ಹೆಚ್ಚಿರುತ್ತೆ. ಸಣ್ಣ ಎಕ್ಸಾಂಪಲ್, ಪ್ರಯಾಗ್ರಾಜ್ನಲ್ಲಿ ಲಕ್ಸುರಿಯಸ್ ಆಗಿರುವಂತಹ ಟೆಂಟ್ಗಳನ್ನು ಸಂಗಮದ ಹತ್ರ ಸೆಟಪ್ ಮಾಡಿದ್ದಾರೆ. ಈ ಟೆಂಟ್ಗಳು ನಿಮಗೆ ವೈಫೈ ಕೊಡುತ್ತೆ, ಪ್ರೈವೇಟ್ ಆಗಿರುವಂತಹ ಅಕೊಮೊಡೇಷನ್ ಕೊಡುತ್ತೆ, ಸೋಫಾಗಳಿರ್ತವೆ, ರಿಕ್ಲೈನರ್ಸ್ ಇರ್ತವೆ, ತುಂಬ ಚೆನ್ನಾಗಿರುವಂತಹ ಬೆಡ್ಡಿಂಗ್ಸನ್ನು ಹಾಕಿರ್ತಾರೆ. ದಿನಕ್ಕೆ 1 ಲಕ್ಷ ರೂಪಾಯಿ ರೆಂಟನ್ನು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನೀವು ನಂಬಲಿಕ್ಕಿಲ್ಲ, ಇವರ ಪ್ರತಿಯೊಂದು ಟೆಂಟ್ಗಳು ಕೂಡ ಫುಲ್ಲಿ ಸೋಲ್ಡ್ ಔಟ್ ಆಗಿದ್ದಾವೆ. ದಿನಕ್ಕೆ 40 ಟೆಂಟ್ಗಳು 1 ಲಕ್ಷಕ್ಕೆ ಮಾರಾಟ ಆಯಿತು ಅಂತ ಹೇಳಿದರೆ 30 ದಿನದಲ್ಲಿ ಅವರು 12 ಕೋಟಿಯಷ್ಟು ಆದಾಯವನ್ನು ಜನರೇಟ್ ಮಾಡ್ತಾರೆ. ಆ್ಯಂಡ್ ಇವೆಲ್ಲವೂ ಕೂಡ
ಆರ್ಗನೈಸ್ಡ್ ಸೆಕ್ಟರ್ ಆಗಿರುವ ಕಾರಣ GST ಇನ್ಕಮ್ ಸರ್ಕಾರಕ್ಕೂ ಬರುತ್ತೆ. ವಿದೇಶಿಯರು ಬರ್ತಾ ಇರುವ ಕಾರಣ ಅವರು ಬರಬೇಕಾದ್ರೆ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ನಂತರ ಟ್ಯಾಕ್ಸಿ ಸರ್ವಿಸಸ್ಗೆ, ಟ್ಯಾಕ್ಸಿಯಿಂದ ನಂತರ ಹೋಟೆಲ್ಸ್ಗೆ ಅಥವಾ ಟೆಂಟ್ಗೆ, ಅವರ ಅಕೊಮಡೇಷನ್ಗೆ ಪ್ರತಿಯೊಂದಕ್ಕೂ ದುಡ್ಡು ಖರ್ಚು ಮಾಡ್ತಾರೆ. ಆ್ಯಂಡ್ ಬಂದಿರುವವರು ಬರೀ ಪ್ರಯಾಗವನ್ನು ಮಾತ್ರ ನೋಡಿ ಹೋಗೋದಿಲ್ಲ, ಬೇರೆ ಕಡೆಗೂ ಹೋಗುವಂತಹ ಆಲೋಚನೆಯನ್ನು ಮಾಡ್ತಾರೆ. ಹೀಗೆ ಬಂದಿರುವವರು ಇಲ್ಲಿಯ ಎಕ್ಸ್ಪೀರಿಯನ್ಸಸ್ಸನ್ನು ಅಲ್ಲಿ ಹೇಳಬೇಕಾದ್ರೆ ಬರ್ತಿರುವಂತಹ ವಿದೇಶಿಯರ ಸಂಖ್ಯೆ ಮತ್ತು ಬರುವ ವಿದೇಶಿಯರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ ಹೇಳುವಂತಹ ಮಾತು ನಾವು ಆಡ್ತಿದ್ದೀವಿ, ವಿದೇಶಿಯರು ಅದೇ ಮಾತನ್ನಾಡ್ತಿದ್ದಾರೆ. ಸೊ ಹಾಗಾಗಿ ಬರ್ತಾ ಇರುವಂತಹ ಜನರ ಸಂಖ್ಯೆ ಮತ್ತು ಅವರ ಸಂಖ್ಯೆಯು ಹೆಚ್ಚಾಗುವ ಕಾರಣದಿಂದಾಗಿ ಅಲ್ಲೂ ಕೂಡ ರೆವೆನ್ಯೂ ಜನರೇಷನ್ ತುಂಬ ಹೆಚ್ಚಾಗ್ತಿದೆ. ಸೊ ಇನ್ನೊಂದು ಏನಂದರೆ, ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳದಿಂದಾಗಿ ಅನೇಕ FMCG ಕಂಪ್ನಿಗಳು ಕೂಡ ದೊಡ್ಡ ಮಟ್ಟಿನ ಒಂದು ಬಿಸ್ನೆಸ್ ಆಗಿದೆ ಅಂತ ನಿಮ್ಮೊಂದು ಅಬ್ಸರ್ವೇಷನ್ ಏನಿತ್ತು ಅದರ ಬಗ್ಗೆ? ಓಕೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು FMCGಯಲ್ಲಿ ಸ್ಪೆಸಿಫಿಕ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ನವರು ಈ ಆರೇಟೆಡ್ ಡ್ರಿಂಕ್ಸ್ ಅಥವಾ ಈ ನಾವು ಸೋಡಾ ಅಂತ ಹೇಳ್ತೀವಲ್ಲ ಅದರ ಬಿಸ್ನೆಸ್ಗೆ ಎಂಟರ್ ಆಗ್ತಾ ಇದ್ದಾರೆ. ಓಕೆ, ಕೋಕೋ ಕೋಲಾ, ಪೆಪ್ಸಿ ಅಂತಹ ಕಂಪನಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಕ್ಯಾಂಪಾ ಕೋಲಾ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಅನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ತಂದಿದೆ. ಕರೆಕ್ಟ್. ಇದರ ಸ್ಟಾಲ್ಸ್ ನಿಮಗೆ ಪ್ರಾಯಶಃ ಪ್ರಯಾಗ್ರಾಜ್ಗೆ ಹೋಗುವ ದಾರಿಯುದ್ದಕ್ಕೂ ಪೇಂಟಿಂಗ್ ರೂಪದಲ್ಲಿ ಪ್ರತಿಯೊಂದು ಏನಂತಾರೆ, ಈಗ ಒಂದು ಸಣ್ಣ ಬೇಕರಿಯ ಗೋಡೆಗಳಲ್ಲೂ ಕಾಣುತ್ತೆ. ಪ್ರಯಾಗ್ರಾಜ್ನಲ್ಲೂ ನಿಮಗೆ ಅದು ಕಾಣೋದಕ್ಕೆ ಸಿಗುತ್ತೆ. ಇದೇ ರೀತಿಯಲ್ಲಿ ಅವರು ಕೂಡ ಆ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಪ್ರೈಸ್ ವಾರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಈ ರೀತಿಯ ಮಾರ್ಕೆಟಿಂಗ್ ಅನ್ನು ಅವ್ರು ಮಾಡ್ತಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಕಂಪನಿಗಳು, ಈಗ ಹಿಂದೂಸ್ತಾನ್ ಯೂನಿಲಿವರ್ ಇರಬಹುದು, ಅವರು ಲೈಫ್ ಬಾಯ್ ಅಂತಹ ಸೋಪ್ನ ಬ್ರ್ಯಾಂಡ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ. ಕೈ ತೊಳೀರಿ ಅಂತ ಹೇಳುವ ಕಾರಣಕ್ಕೆ ಸೋಪ್ಗಳನ್ನು ಉಚಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸವನ್ನ, ಅದರ ಮೂಲಕ ಅವರ ಮಾರ್ಕೆಟಿಂಗ್ ಅನ್ನು ಅವರು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಂಪನಿಗಳು ಅವರ ಮೊಬೈಲ್ ಆಂಬ್ಯುಲೆನ್ಸ್ಗಳನ್ನು ಸೆಟಪ್ ಮಾಡಿದ್ದಾವೆ. ಈ ಮೊಬೈಲ್ ಆಂಬ್ಯುಲೆನ್ಸ್ಗಳ ಮೂಲಕ ಅವ್ರು ಏನನ್ನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಜನರಿಗೆ ಹೆಲ್ತ್ ಕೇರನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರ ಬ್ರ್ಯಾಂಡಿಂಗ್ ಕೂಡ ನಡೀತಿದೆ. ಅದಾನಿ ಗ್ರೂಪ್ನವರು ಕೂಡ ಅಲ್ಲಿ ತಮ್ಮದೊಂದಿಷ್ಟು ಮಾರ್ಕೆಟಿಂಗ್ ಆಕ್ಟಿವಿಟಿಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇಂತಹ ಮಾರ್ಕೆಟಿಂಗ್ ಆಕ್ಟಿವಿಟಿಗಳನ್ನು ನಡೆಸ್ತಾ ಇರುವಂತಹ ತುಂಬ ಕಂಪನಿಗಳು ನಿಮಗೆ ಸಿಗ್ತವೆ. ಇದು ಪ್ರಯಾಗ್ರಾಜ್ನದ್ದು ಮಾತ್ರ ಕೆಲಸ ಅಲ್ಲ. ನೀವು ಕಾಶಿಗೆ ಬಂದು ಅಲ್ಲಿಯ ಬೋಟ್ಗಳನ್ನು ಹತ್ತಿ ನೋಡಿದರೆ ಪ್ರತಿಯೊಂದು ಬೋಟ್ನಲ್ಲಿ ಒಂದೊಂದು ಕಂಪನಿಯ ಮಾರ್ಕೆಟಿಂಗ್ ಲೋಗೋ ಕಾಣುತ್ತೆ. ಝೊಮ್ಯಾಟೊದವರು ತಮ್ಮ ಇಡೀ ಕಂಪನಿಯ ಬ್ರ್ಯಾಂಡನ್ನು ಅಥವಾ ಬ್ರ್ಯಾಂಡ್ ಲೋಗೋವನ್ನ ಬೋಟ್ಗಳ ಮೇಲೆ ಪೇಂಟ್ ಮಾಡಿಬಿಟ್ಟು, ನೀವು ನೀರಲ್ಲಿ ಈಜಾಡೋದಕ್ಕೆ ಹೋಗ್ತಿದ್ದೀರಾ, ಫುಡ್ ಬೇಕು ಅಂದ್ರೆ ನಾವು ಡೆಲಿವರಿ ಕೊಡ್ತೀವಿ ಅಂತ ಹೇಳುವ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಕ್ತಾರೆ. ಬೇರೆ ಕಂಪನಿಗಳು ಇದೇ ರೀತಿಯ ಬ್ರ್ಯಾಂಡಿಂಗ್ ಅನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಕುಂಭಮೇಳ ಅಂತ ಹೇಳುವಂತಹದ್ದು 40-50 ಕೋಟಿ ಜನರನ್ನು ಅಲ್ಲಿಗೆ ಕರೆಯುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಕಂಪನಿಗಳಿಗೆ ಇದಕ್ಕಿಂತ ದೊಡ್ಡ ಮಟ್ಟಿನ ಯಾವುದೇ ಒಂದು ಜಾಗ ಬೇಕಾಗಿಲ್ಲ. ಆ ಕಾರಣದಿಂದಲೇ ಕಂಪನಿಗಳು ತುಂಬಾ ಮಾರ್ಕೆಟಿಂಗ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾವೆ. ಅದನ್ನು ಕೂಡ ನಾವಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನೊಂದು ನಾನು ಕೇಳಿದೆ ಅಂದರೆ, ಅಲ್ಲಿ ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಜನಸಾಮಾನ್ಯರಿಗೆ ಇದು ಯಾವ ರೀತಿ ಒಂದು ಇಕನಾಮಿಕ್ ಆ್ಯಕ್ಟಿವಿಟೀಸಿಗೆ ಒಂದು ಆಸ್ಪದ ಕೊಡ್ತಾ ಇದ್ದಂತ. ಇದು ಅಂದರೆ ಟ್ರೆಡಿಷನಲ್ ಅಂತ ನಾನು ಹೇಳಲ್ಲ, ಈಗ ಆ ಒಂದು ಸಾಂದರ್ಭಿಕವಾಗಿ ಅದು ಉಂಟಾಗುವಂಥ ಅವಕಾಶಗಳು ಅಂತ ನಾನು ಹೇಳ್ತೀನಿ. ಹೇಗೆ ಅಂದರೆ, ಅಲ್ಲಿ ನದಿಗಳಿಗೆ ನಾಣ್ಯವನ್ನು ಎಸ್ತಾ ಇದ್ರು, ಅದನ್ನು ಮ್ಯಾಗ್ನೆಟ್ ಹಾಕಿ ತಗೊಳ್ತಾ ಇದ್ರು ಅಂತ ನೀವೇನಾದ್ರು ನೋಡಿದ್ದೀರಾ? ಹೇಗೆ? ನಾನು ಕಣ್ಣಾರೆ ಅದನ್ನು ನೋಡಿಲ್ಲ, ಆದರೆ ನಾನು ಕಣ್ಣಾರೆ ನೋಡಿರುವಂತಹ ಇನ್ನೊಂದು ವಿದ್ಯಮಾನ ಏನು ಅಂತಂದ್ರೆ, ಗಂಗಾ ನದಿಗೆ ಬಾಗಿನ ಕೊಡುವಂತಹ ಸಂಪ್ರದಾಯ ಮತ್ತು ಪದ್ಧತಿ ಅಲ್ಲೂ ಕೂಡ ಇದೆ. ನಾವಿಲ್ಲಿ ಹೇಗೆ ನಮ್ಮ ನದಿಗಳಿಗೆ ಬಾಗಿನವನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಅಲ್ಲಿಯೂ ಕೂಡ ಗಂಗಾಮಯ್ಯನಿಗೆ ಈ ಬಾಗಿನವನ್ನು ಕೊಡುವಂತಹ ಕೆಲಸವನ್ನು ಜನರು ಮಾಡ್ತಾರೆ. ಸೀರೆ ತರ್ತಾರೆ, ಒಂದಿಷ್ಟು ಆಭರಣಗಳನ್ನು ಹಾಕಿಬಿಟ್ಟು ಅದನ್ನು ಅಲ್ಲಿ ಬಾಗಿನ ಕೊಡ್ತಾರೆ. ಹೀಗೆ ಕೊಟ್ಟಿರೋದನ್ನು ಅವರ ಕೈ ಬಿಟ್ಟು ಸ್ವಲ್ಪ ಮುಂದೆ ಹೋದಾಗಲೇ ಬೇರೆಯವರು ತಗೊಂಡು ಬಂದು ಅದನ್ನು ತಮ್ಮ ಬಳಕೆಗೋ ಅಥವಾ ಮರು ಮಾರಾಟಕ್ಕೋ ಬಳಕೆ ಮಾಡುವಂತಹದ್ದು. ಜನರು ನದಿಗೆ ಬಿಡುವಂತಹ ತೆಂಗಿನಕಾಯಿಗಳನ್ನು ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಮತ್ತೆ ಮಾರಾಟ ಮಾಡುವಂತಹದ್ದು. ಇಂತಹ ಕೆಲಸವನ್ನು ಮಾಡುವವರನ್ನು ನಾನು ನೋಡಿದ್ದೀನಿ. ಅದರ ಜೊತೆಗೆ ಅದೇ ನಾಣ್ಯವನ್ನು ಮ್ಯಾಗ್ನೆಟ್ಗಳ ಮೂಲಕ ಆಯುವಂತಹದ್ದು, ಅಥವಾ ಗಂಗಾ ನದಿಯ ತೀರದಲ್ಲಿ ಬಂದಿರುವಂತಹ ನಾಣ್ಯಗಳನ್ನು ಮಣ್ಣಿಂದ ತೆಗೆದು ಅದನ್ನು ನೀರಿನಲ್ಲಿ ಶೋಧಿಸಿ ಅದರಿಂದ ರೆವೆನ್ಯೂ ಜನರೇಟ್ ಮಾಡ್ತಾ ಇರುವಂತಹದ್ದು. ಈ ರೀತಿಯ ಕೆಲಸಗಳನ್ನು ತುಂಬ ಜನ ಮಾಡ್ತಿದ್ದಾರೆ. ನನಗೆ ಇದೆಲ್ಲದಕ್ಕಿಂತಲೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಬಿಹಾರ್ನ ಒಂದಿಷ್ಟು ಯುವಕರ ಕತೆ. ಅವರು ಇಷ್ಟು ರೇಟ್ ಆಗ್ತಿದೆ, ಗಂಗೆ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂದರೆ 12-15 ಸಾವಿರ ರೂಪಾಯಿ ಖರ್ಚು ಮಾಡಬೇಕು, ಅಲ್ಲಿ ಅಕೊಮಡೇಷನ್ಗೆ ಇಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ನೋಡಿಬಿಟ್ಟು ಅವರು ಆ್ಯಕ್ಚುಲಿ ಮೀನುಗಾರಿಕೆಯನ್ನು ಮಾಡಿಕೊಂಡು ಬಂದಿರುವಂತಹ ಜನರು. ಅವರೇನು ಮಾಡಿದ್ರು ಅಂದರೆ, ಬಿಹಾರದಿಂದ ಯಾಕೆ ಪ್ರಯಾಗ್ರಾಜ್ಗೆ ನಾವು ದೋಣಿಯಲ್ಲೇ ಹೋಗಬಾರ್ದು ಅಂತ ದೋಣಿಯಲ್ಲಿ ಹೊರಟು ಬಂದು ಪ್ರಯಾಗ್ರಾಜ್ಗೆ ಬಂದು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ವಾಪಸ್ ತಮ್ಮ ಜಾಗಕ್ಕೆ ಹೋಗಿದ್ದಾರೆ. ಇಂತಹ
ವಿದ್ಯಮಾನಗಳು ತೀರಾ ಸಿಲ್ಲಿ ಅಂತ ನಮಗೆ ಅನ್ನಿಸ್ಬಹುದು. ಬಂದು ಹೋಗಿದ್ದಕ್ಕೆ ನಾವು ಯಾಕೆ ಇಷ್ಟು ಸೀರಿಯಸ್ ಆದಂತಹ ಒಂದು ಥಾಟ್ ಅನ್ನು ಕೊಡ್ತಿದ್ದೀವಿ ಅಂತ. ಆದರೆ ನೀವು ನಿಜವಾಗಿಯೂ ನೋಡಿದರೆ ಇನ್ಲ್ಯಾಂಡ್ ವಾಟರ್ ಟೂರಿಸಂ ಅಂತ ಹೇಳುವಂತಹ ಒಂದು ವಿಷಯ ಭಾರತದಲ್ಲಿ ಇನ್ನೂ ಕೂಡ ಅಂಡರ್ ಪೆನೆಟ್ರೇಟೆಡ್, ಅಂಡರ್ ಎಕ್ಸ್ಪ್ಲೋರ್ಡ್. ಆದರೆ ಇಂತಹದ್ದಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆಯುವಂತಹ ಅಥವಾ ಒಂದು ಆರಂಭವನ್ನು ಕೊಡುವಂತಹ ಕೆಲಸವನ್ನು ಇಂತಹ ಸಣ್ಣ ಸಣ್ಣ ಇಂಡಿಜಿನಿಯಸ್ ಆಕ್ಟಿವಿಟಿಗಳು ಮಾಡ್ತವೆ. ಇದು ನಾನು ಕಂಡುಕೊಂಡಿರುವಂತಹ ವಿಷಯ. ಖಂಡಿತ ನಿಜವಾಗಿ ಕೂಡ ಈ ಕುಂಭಮೇಳದ ಒಂದು ಬಗ್ಗೆ ಮಾತನಾಡಿದ್ರೆ ಹೋದರೆ ಇಡೀ ದಿನ ಮಾತಾಡ್ಬೋದು, ಅಷ್ಟೊಂದು ವಿಚಾರಗಳಿದೆ. ನಮ್ಮ ವೀಕ್ಷಕರಿಗೆ ಕುಂಭಮೇಳದ ಒಂದು ಆಧ್ಯಾತ್ಮ ಖಂಡಿತವಾಗಿ ಎಲ್ಲರಿಗೂ ಅದು ಗೊತ್ತಿರುವಂಥದ್ದು, ಮುಖ್ಯವಾದ ಉದ್ದೇಶ ಕೂಡ ಅದು. ಅದ್ರ ಜೊತೆಗೆ ಅದರ ಮತ್ತೊಂದು ಆಯಾಮ ಅಂದರೆ ಇದು ಒಂದು ಹೊಸ್ತು ಅಂತಲೇ ಅಂದಾಜು ಮಾಡೋದು. ಅಫ್ಕೋರ್ಸ್ ಹಿಂದಿನ ಕಾಲದಲ್ಲಿ ದೇವಾಲಯಗಳು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಕೇಂದ್ರ ಆಗಿದ್ದು, ಜೊತೆಗೆ ವಾಣಿಜ್ಯಕ್ಕೂ ಕೂಡ ಅದರ ಒಂದು ಸಪೋರ್ಟ್ ಇತ್ತು. ಆದರೆ ಈ ಕುಂಭಮೇಳೆಯಿಂದಾಗಿ ಏನಾಯ್ತು, ಈ ನಮ್ಮ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಒಂದು ಹೊಸ ಒಂದು ಆಯಾಮವನ್ನೇ ಕೊಟ್ಟಿದೆ ಮತ್ತು ಇಷ್ಟು ದೊಡ್ಡ ಮಟ್ಟಿನ ಆರ್ಥಿಕ ಚಟುವಟಿಕೆಗಳನ್ನು ಕೂಡ ನಡೆಸಲಿಕ್ಕೆ ಅಲ್ಲಿ ಅವಕಾಶ ಆಗಿದೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾ ಉತ್ಸವವಾಗಿ ಇದು ಪರಿವರ್ತನೆ ಆಗಿರುವಂಥದ್ದು. ಅಂತಹ ಒಂದು ಉಪಯುಕ್ತವಾದಂತಹ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೋಸ್ಕರ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.